ಶಕ್ತಿ ಯೋಜನೆ ಸರ್ಕಾರ ಜಾರಿಗೆ ತಂದಿದೆ, ಫ್ರೀ ಬಸ್ಸು. ಇದರಿಂದ ಹೆಣ್ಮಕ್ಳಿಗೆ ತುಂಬ ಅನುಕೂಲ ಆಗಿದೆ. ಅಂದರೆ ಎಷ್ಟು ಅನುಕೂಲ ಅಂದರೆ ಗಾರ್ಮೆಂಟ್ಸ್ಗೆ ಹೋಗೋರು, ಮನೆ ಕೆಲಸಕ್ಕೆ ಹೋಗೋರು ಎಲ್ಲರಿಗೂ 1,500 2,000ದಿಂದ ದುಡ್ಡು ಉಳಿತಾ ಇದೆ. ಅದ್ರ ಬದಲಾಗಿ ಏನಾಗ್ತಿದೆ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಇಲ್ಲ. ತುಂಬ ಜನ ಓಡಾಡ್ತಾ ಇರೋದ್ರಿಂದ ಒಂದು ಬಸ್ಸಲ್ಲಿ 10 ಜನ, 2 ಬಸ್ಸಲ್ಲಿ 10 ಜನ ಒಂದೇ ಬಸ್ಸಿಗೆ ಹತ್ತುತ್ತಾ ಇದ್ದಾರೆ. ಇದರಿಂದ ನಿರ್ವಾಹಕರಿಗೂ ಕಷ್ಟ ಆಗ್ತಾಯಿದೆ. ಆದ್ದರಿಂದ ಏನು ಮಾಡ್ತಾರೆ, ಅವರು ಬಸ್ ನಿಲ್ಲಿಸಲ್ಲ, ಕೆಲವೊಂದು ಸ್ಟಾಪಲ್ಲಿ ಬಸ್ ನಿಲ್ಲಿಸ್ತೀರ ಹೋಗ್ತಾ ಇದ್ದಾರೆ. ಅದರಿಂದ ನಮಗೆ ಆಫೀಸ್ಗೆ ಹೋಗೋರಿಗೆ ತೊಂದರೆ ಆಗ್ತಿದೆ, ಕಾಲೇಜ್ ಮಕ್ಳಿಗೆ ತೊಂದರೆ ಆಗ್ತಿದೆ. ಆಮೇಲೆ ಒಂದು ಬಸ್ ನಿಲ್ಲಿಸಿಲ್ಲ ಅಂದರೆ ಇನ್ನೊಂದು ಬಸ್ ನಿಲ್ಲಿಸಿದಾಗ ಅದು ರಶ್ ಇರುತ್ತೆ, ಅದಕ್ಕೆ ಹತ್ತಲೇಬೇಕಾಗುತ್ತೆ, ಇಲ್ಲ ಅಂದರೆ ಲೇಟ್ ಆಗುತ್ತೆ. ಆವಾಗ ಏನಾಗುತ್ತೆ, ಫುಟ್ಬೋರ್ಡಲ್ಲಿ ನಿಂತಿರ್ತಾರೆ, ಬಿದ್ದೋಗ್ತಾರೆ, ಆವಾಗ ತೊಂದರೆಗಳಾಗುತ್ತೆ. ಅದಕ್ಕೆ ನಾವು ಸರ್ಕಾರಕ್ಕೆ ಏನು ಕೇಳ್ತಾ ಇದ್ದೀವಿ, ನಿಮ್ಮ ಶಕ್ತಿ ಯೋಜನೆಗೆ ನಮಗೆ ತುಂಬ ಖುಷಿ ಇದೆ, ಎಲ್ಲರಿಗೂ ಅನುಕೂಲ ಆಗಿದೆ. ಆದರೆ ತುಂಬ ಬಸ್ಸಸ್ ಹಾಕಿ, ಆಮೇಲೆ ನಿರ್ವಾಹಕರ ಏನಂದರೆ ಅವರ ಕಾರ್ಯ ಒತ್ತಡನ ಕಮ್ಮಿ ಮಾಡಿ, ಆಮೇಲೆ ಅವ್ರಿಗೆ ಸಿಬ್ಬಂದಿನ ಜಾಸ್ತಿ ಕೊಡಿ. ಅವ್ರಿಗೂ ಒತ್ತಡ ಇರುತ್ತೆ. ಅಷ್ಟು ಜನ 2 ಬಸ್ ಜನನ ಒಂದೇ ವ್ಯಕ್ತಿ ಇಶ್ಯೂ ಮಾಡಿ ಅವರು ಕಾರ್ಯನಿರ್ವಹಿಸಬೇಕು ಅಂದರೆ ಅವ್ರಿಗೂ ತಲೆನೋವಾಗುತ್ತೆ. ಆವಾಗ ಅವ್ರೇನು ಮಾಡ್ತಾರೆ, ಅವರು ಬೈತಾರೆ, ಹೋಗಿ ಇನ್ನೊಂದು ಬಸ್ ಹತ್ಕೊಳ್ಳಿ, ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಬೈತಾರೆ. ಅವಾಗ ಏನಾಗುತ್ತೆ, ಈ ಕಂಡಕ್ಟ್ರ್ ಏನಕ್ಕೆ ಬೈತಾರೆ ಅಂತ ನಮಗೂ ಅನಿಸುತ್ತೆ. ಬಟ್ ಆದ್ದರಿಂದ ಹಳ್ಳಿಗಾಡಿನ ಮಕ್ಕಳಿಗೆ ಎಲ್ಲರಿಗೂ ಅಷ್ಟೇ ತುಂಬ ತೊಂದರೆ ಆಗ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ ಕೊಡಿ, ಇದರಿಂದ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನಮಗೆ ಈ ಸರ್ಕಾರ ಮುಂದುವರಿಬೇಕು. ಈ ಸರ್ಕಾರ ನಮಗೆ ಈ ಬಸ್ಗಳನ್ನೆಲ್ಲ ಜಾಸ್ತಿ ಹಾಕಿದ್ರೆ ಇನ್ನೂ 5 ವರ್ಷ ಮುಂದುವರಿಯುತ್ತೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃತ್ತಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.